ಇಷ್ಟೊಂದು ಅಟ್ರಾಕ್ಟಿವ್ ಆಗಿದೆ? ಹ್ಮ್. ಏನಿದು ಸೀಕ್ರೆಟ್? ಏನೂ ಇಲ್ಲ, ನ್ಯಾಚುರಲ್ ಆಗಿ ಬಂದಿರೋದು. ನ್ಯಾಚುರಲ್ ಆಗಿ ನಿಜ. ಬಂದಿದ್ಯಾ? ಅವಳು ಕಾಜಲ್ ಹಾಕೊಂತಾಳೆ ಅದಕ್ಕೆ. ಓ ನೀವು? ನಾನು ಹಾಕೊಳ್ಳಲ್ಲ, ಬಟ್ ನನಗೆ ಫಸ್ಟು ಅವಳ ಥರ ಲ್ಯಾಶಸ್ ದೊಡ್ಡದಾಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಬಿದ್ದೋಗ್ತಾ ಇತ್ತು. ನಂದು ಹೋಗ್ತಾ ಹೋಗ್ತಾ ಬಿದ್ದೋಗ್ತದೆ. ಅದು ಫೇಸ್ ವಾಶ್ ಮಾಡುವಾಗೆಲ್ಲ ಈಗ ಮಾಡ್ತಾರೆ. ಮೇಕಪ್ ಅಂದ್ರೆ ಇಷ್ಟನಾ ಇಬ್ರಿಗೂ? ಹಾಂ, ತುಂಬ ನಾವೇ ಮಾಡಿ. ಏನೇನು ಮೇಕಪ್ ಐಟಮ್ಸ್ ಇದೆ? ನಾನೇ ಮಾಡ್ಕೊಳ್ಳೋದ್ರಿಂದ ನಾನು ಹೇಳ್ತೀನಿ. ನೀವೇ ಮೇಕಪ್ ಮಾಡ್ಕೊತೀರಾ? ಹಾಂ, ನಮ್ಮಿಬ್ರಿಗೆ ಬರುತ್ತೆ. ಬಟ್ ಆದರೆ ಏನು ಗೊತ್ತಾ ಸಮಸ್ಯೆ, ಇವ್ರು ಬಿಡಲ್ಲ, ಒಬ್ಬ ಮೇಕಪ್ ಅವರೇ ಮಾಡಬೇಕು ಅಂತ. ನಾನು ಮಾಡಿಸ್ಕೊತೀನಿ, ಇವಳು ಮಾಡ್ಕೊಳ್ಳಲ್ಲ. ಅಂದರೆ ನಾನೇ ಮಾಡ್ಕೋತೀನಿ. ಕೊಡ್ತಾರೆ ನೋಡಿ ಅದೇ ತುಂಬಾ ಅವರೇ ನಿಮ್ಗೆ ಮಾಡ್ಕೊಳ್ಳೋದು ಬಿಟ್ರೆ ಕರೆಕ್ಟ್ ಆಗಿರುತ್ತಲ್ಲ. ನನ್ನ ಹತ್ರ ಫೌಂಡೇಶನ್ ಇದೆ, ಕಾಂಪ್ಯಾಕ್ಟ್ ಇದೆ, ಕಾಂಪ್ಯಾಕ್ಟ್ ಬ್ರಷ್ ಇದೆ, ಆಮೇಲೆ ಸ್ಪಾಂಜ್ ಇದೆ, ಅಷ್ಟೇ. ನೆಕ್ಸ್ಟು ನನ್ನ ಹತ್ರ ಫೌಂಡೇಶನ್ ಸೇಮ್, ಕಾಂಪ್ಯಾಕ್ಟ್ ಬ್ರಷ್ ಮತ್ತು ಸ್ಪಾಂಜ್. ನಮ್ಮ ಹತ್ರ ಸೇಮ್ ಕಾಂಪ್ಯಾಕ್ಟ್ ಬ್ರಷ್ ಒಂದೇ ಥರ, ಮತ್ತು ಸ್ಪಾಂಜು ಒಂದೇ ಥರ, ಬಟ್ ಬೇರೆ ಕಲರ್, ಪಿಂಕ್ ಗ್ರೀನ್. ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಸ್ಪಾಂಜ್ ವೆಟ್ ಫಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ, ಆಮೇಲೆ ಸ್ಪಾಂಜ್ ಸ್ಯಾಟಫಿಲ್ದು. ಬ್ರ್ಯಾಂಡ್ ಹೆಸರೆಲ್ಲ ನಾನು ಅದೇನೆ, ಬಟ್ ಒಂದೊಂದ್ಸಲ ಮರ್ತೋಗ್ಬಿಡ್ತೀನಿ. ಅದೇ ನಾನು ಮರ್ತೋಗ್ಬಿಡ್ತೀನಿ. ಸೊ ಫಸ್ಟು ಅದೇ ಮಾಯಿಶ್ಚರೈಸರ್ ಹಾಕ್ತೀನಿ, ಸ್ಪಾಂಜ್ ವೆಟ್ ಮಾಡಿ, ಅಂದರೆ ಫೌಂಡೇಶನ್ನ ನಾನು ಹಾಗೆ ಎತ್ಕೊಳ್ಳಲ್ಲ, ಕೈ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಎತ್ಕೊಂಡು. ಪ್ರೊಫೆಷನಲ್ಲು. ಹಾಂ, ನಿನ್ನ ಹತ್ರ ಬೇರೆ ಏನೋ ಇದೆ, ಲಿಪ್ಸ್ಟಿಕ್ ಇದೆ ತಾನೆ, ಕಾಜಲ್ ಇದೆ ತಾನೆ. ಓಕೆ. ಸೊ ಆಮೇಲೆ ಫೌಂಡೇಶನ್ ಹಾಕ್ತೀನಿ, ಆಮೇಲೆ ಅದ್ರ ಮೇಲೆ ಕಾಂಪ್ಯಾಕ್ಟ್ ಲೈಟ್ ಆಗಿ, ಆಮೇಲೆ ಕಾಜಲ್, ಲಿಪ್ಸ್ಟಿಕ್. ಡನ್. ಓಕೆ, ನೀವು ಹಳ್ಳಿ ಭಾಷೆನ ಹೆಂಗೆ ಕಲ್ತ್ರಿ ಅಂತ? ಅಂದರೆ ನಾನು ಲೈಕ್ ಫಸ್ಟ್ ನಂಗೆ ಗೊತ್ತಿರಲಿಲ್ಲ. ಪಾಂಡಪುರದಲ್ಲಿ ಹೋದಾಗ ಅವರೆಲ್ಲ ಮಾತಾಡ್ತಿದ್ರಲ್ಲ, ಅದನ್ನು ನೋಡಿಕೊಂಡು ಲೈಕ್ ಅವ್ರ ಜೊತೆ ಆ ಥರನೇ ಮಾತಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ಹೇಗೆ ಮಾಡ್ತಾರೆ, ಅವ್ರು ಯಾವ ಥರ ನಡೀತಾರೆ, ಆ ಥರ ಎಲ್ಲ ನೋಡ್ಬಿಟ್ಟು ನನಗೂ ಗೊತ್ತಾಗೋಯ್ತು. ನೀವು ಹೆಂಗೆ ಅಷ್ಟು ಸ್ಟೈಲಿಶ್ ಆಗಿ ಡ್ಯಾಶಿಂಗ್ ಆಗಿ ಮಾಡ್ತೀರಾ? ಅದು ಹೇಗಂದರೆ, ಯಾರನ್ನ ನೀವು ಅಬ್ಸರ್ವ್ ಮಾಡೋದು ತುಂಬ? ಯಾರು ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಹೇಳಿ ನನಗೆ? ಹೀರೋಯಿನ್, ಓ ಮೈ ಗಾಶ್, ಯಾರು ಸಿನಿಮಾ ಜಾಸ್ತಿ ನೋಡ್ತೀರಾ? ಯಾರು ಸಿನಿಮಾ ಅಂದರೆ ನಿಮ್ಗೆ ಇಷ್ಟ ತುಂಬ? ಈಗ ರೀಸೆಂಟಾಗಿ ನೋಡಿದ್ದು ದರ್ಶನ್ ಫಿಲಮು, ಅದೇ ಏನು ಕಾಟೇರ, ಅದೆಷ್ಟು ಚೆನ್ನಾಗಿದೆ. ಲೈಕ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು, ಮತ್ತು ಹೀರೋಯಿನ್ನು ಇಷ್ಟ ಆದರು. ಲೈಕ್ ಸ್ಟೋರಿ ಚೆನ್ನಾಗಿದೆ. ಅಂದರೆ ಫೇವ್ರೆಟ್ ಹೀರೋ ಹಾಂ ಡಿ ಬಾಸ್ ಮತ್ತು ಅಪ್ಪು. ಅಂದರೆ ನಾನು ಅಪ್ಪು ಸರ್ನ ಮೀಟ್ ಮಾಡಿಲ್ಲ, ನಮ್ಮ ಅಣ್ಣ ನಂತರ ಇದ್ದಾಗ ಮೀಟ್ ಮಾಡಿದ್ದಾನೆ. ಲೈಕ್ ಹೀಗೆ ಅವರು ಸ್ಟೈಲು ಆ ಥರ, ಹೀಗೆ ಅವ್ರ ಆ್ಯಕ್ಟಿಂಗು ಸ್ಟೈಲು ಅದು. ನಿಮ್ಮ ಡೈರೆಕ್ಟ್ರು ಎಲ್ಲ ಹೇಳ್ಕೊಡ್ತಾ ಇರ್ತಾರಲ್ಲ, ಹೆಂಗೆ ಅನಿಸುತ್ತೆ ಅವಾಗ? ಯಾವತ್ತಾದರೂ ಬೈಸ್ಕೊಂಡಿದ್ದೀರಾ? ತುಂಬ ಬಯಸ್ಕೊಂಡಿದ್ದೀವಿ. ಏನಂತ ಬೈತಾರೆ ನಿಮಗೆ? ಈಗ ಅಂದರೆ ಈಗ ಇವತ್ತೇ ಆಯಿತು ಅಂದರೆ ನಾವು ಹೊರಗಡೆ ಹೋಗಿದ್ವಿ, ಓಕೆನಾ, ಈಗ ಆಟ ಆಡೋಕೆ ಹೋಗಿದ್ವಿ, ನಿಮ್ಮನ್ನ ಕರೆಯೋಕ್ಕೆ ಹೋಗಿದ್ವಿ. ಅವಾಗ ಕರಿತಿದ್ರು ಅವರೇ, ಸೊ ಕರಿತಿದ್ರಲ್ಲ, ಸೊ ನಾವು ಅಲ್ಲಿ ಹೋಗಿದ್ವಿ. ಸೊ ಲೇಟ್ ಆಗಿತ್ತು, ಏನಕ್ಕೆ ನೀವು ಅಲ್ಲಿ ಹೋಗಿದ್ರಿ, ನಿಮ್ಗೇನು ಕೆಲಸ ಅಲ್ಲಿ ಇಟ್ಟಿದ್ರ? ಓಕೆ, ಡನ್. ಜನರ ರೆಸ್ಪಾನ್ಸ್ ಹೆಂಗೆ ಬರ್ತಾ ಇದೆ? ರಿಯಾ ಆ್ಯಂಡ್ ಲಚ್ಚಿ, ನೀವು ಹೊರಗಡೆ ಹೋದಾಗೆಲ್ಲ ಜನ ಏನು ಹೇಳ್ತಾರೆ ಸೀರಿಯಲ್ ಬಗ್ಗೆ? ಚೆನ್ನಾಗಿ ಮಾಡ್ತೀರಾ, ಹಾಗೆ ನೀವಿಬ್ಬರು ತುಂಬ ಚೆನ್ನಾಗಿ ಮಾಡ್ತೀರಾ, ನೀನಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ, ಒಂದಿನೂ ಮಿಸ್ ಮಾಡಲ್ಲ ಸೀರಿಯಲ್ಲು. ಮತ್ತು ನೀನು ಏನಕ್ಕೆ ಹಾಡೋದು ಕಲ್ತಿಲ್ಲ, ನೀನು ಲಚ್ಚಿ ಆಡ್ತಾಳೆ ನೋಡು, ನೀನು ಹಾಡು ಕಲ್ತ್ಕೊ ಫಸ್ಟು ಅಂತ ಹೇಳ್ತಿರ್ತಾರೆ. ಅಂದರೆ ಒಬ್ಬರು ಕಾಲ್ ಮಾಡಿದರು, ಅದು ಬೇರೆ ಫಾರಿನಿಂದಾನೆ, ಲೈಕ್ ಅವ್ರು ನೋಡ್ತಾರಂತೆ, ದಿನ ನೋಡ್ತಾರೆ, ಮತ್ತು ಆ್ಯಕ್ಟಿಂಗ್ ಚೆನ್ನಾಗಿದೆ, ನೀನು ಎಲ್ಲರ ಜೊತೆ ಲೈಕ್ ನೀನು ಏನು
ರಿಯಾಕ್ಷನ್ ಚೆನ್ನಾಗಿ ಮಾಡ್ತೀಯಾ ಮತ್ತು ನೀನು ಒಂದ್ಸಲ ಎಲ್ಲರ ಜೊತೆ ಮಾತಾಡಿಸು ಆ ಥರ ಹೇಳ್ತಾರೆ. ನಮ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಂದ. ಮತ್ತೆ ಭೇಟಿಯಾಗೋಣ. ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾ ಇರಿ. ಸೂಪರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್. ನಮಗೆ ನೀವು ತುಂಬ ಇಷ್ಟ. ಥ್ಯಾಂಕ್ ಯು. ನಮಗೂ ನೀವು ತುಂಬ ಇಷ್ಟ. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇದಾಗಿತ್ತು ರಿಯಾ ಹಾಗೂ ಲಚ್ಚಿ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.